ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆಆರ್, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞರ ಕೆಲಸ ಮಾಡ್ತಿದ್ದೇನೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ. ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಕಿಡ್ನಿಯ ಕೆಲವು ಕಾಯಿಲೆಗಳು, ಅದರ ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲದಾಗಿ, ದೇಹ ರಚನೆಯಲ್ಲಿ ಮಹಿಳೆಯ ಒಂದು ರಚನೆಗಳು ಸ್ವಲ್ಪ ಗಂಡಸರಿಗಿಂತ ಸ್ವಲ್ಪ ವಿಭಿನ್ನವಾಗಿರ್ತದೆ. ಹಾಗಾಗಿ ಕೆಲವು ಸನ್ನಿವೇಶಗಳಲ್ಲಿ ಮಹಿಳೆಯರಿಗೆ ಕೆಲವು ಕಾಯಿಲೆಗಳು, ಕೆಲವು ಸನ್ನಿವೇಶಗಳು ಬೇರೆ ರೀತಿ ಕಾಣಿಸ್ಕೊಳ್ತೀವಿ. ಉದಾಹರಣೆಗೆ ಯೂರಿನರಿ ಇನ್ಫೆಕ್ಷನ್ಸ್. ಸೊ ಯೂರಿನರಿ ಇನ್ಫೆಕ್ಷನ್ಸ್ ನಾವು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ತುಂಬಾ ಕಾಮನ್ ಆಗಿ ನೋಡ್ತೇವೆ. ಸೊ ಇದು ಯಾವ ರೀತಿ ಆಗುತ್ತೆ ಮಹಿಳೆಯರಲ್ಲಿ ಯೂರಿನರಿ ಇನ್ಫೆಕ್ಷನ್? ಮುಖ್ಯವಾಗಿ ಯೂರಿನರಿ ಇನ್ಫೆಕ್ಷನ್ಸ್ ಏನಿರುತ್ತೆ, ಅಂಗರಚನೆಯಲ್ಲಿ ಫೀಮೇಲ್ ಯುರೇಥ್ರಾ ಏನಿರುತ್ತೆ ಅದು ಸ್ವಲ್ಪ ಸಣ್ಣದಿರುತ್ತೆ. ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಉದ್ದ ಸ್ವಲ್ಪ ಸಣ್ಣದಿರುತ್ತೆ. ಹಾಗಾಗಿ ಅವ್ರಗಳಲ್ಲಿ ಯೂರಿನರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಕಾಮನ್ ಆಗಿ ನಾವು ನೋಡ್ತೇವೆ. ತುಂಬಾ ಕಾಮನ್ ಆಗಿ ಯೂರಿನರಿ ಇನ್ಫೆಕ್ಷನ್ಸ್ ಏನಕ್ಕಾಗುತ್ತೆ ಅಂತಂದ್ರೆ, ನೀರು ಸರಿಯಾಗಿ ಕುಡಿದಲ್ಲೇ ಇರೋದ್ರಿಂದ, ಅಥವಾ ನಮಗೆ ಯೂರಿನ್ ಬಂದಿದೆ ಅಂದಾಗ ನಾವು ಅದನ್ನ ಪದೇ ಪದೇ ಪೋಸ್ಟ್ಪೋನ್ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಯೂರಿನ್ ಮಾಡೋದಕ್ಕೆ ನಾವು ಹಿಂದೇಟ್ ಹಾಕ್ತೀವಿ. ನಿಮ್ಗೆ ಸೂಕ್ತವಾದ ಒಂದು ಜಾಗ ಸಿಕ್ಕಿರಲ್ಲ, ಟೈಮ್ ಸಿಕ್ಕಿರೋದಿಲ್ಲ, ಹಂಗಾಗಿ ಯೂರಿನ್ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ತೀವಿ. ಇದೆಲ್ಲ ಕಾರಣದಿಂದಾಗಿ ತಮಗೆ ಲೇಡೀಸ್ ನಲ್ಲಿ ಯೂರಿನರಿ ಇನ್ಫೆಕ್ಷನ್ ಸ್ವಲ್ಪ ಕಾಮನ್ ಆಗಿ ನಾವು ನೋಡ್ತೇವೆ. ಅದಲ್ಲದೆ ಮೆನೋಪಾಸ್ ನಂತರ, ಅಂದ್ರೆ ಮುಟ್ಟು ನಿಂತ ನಂತರ ಕೂಡ ಯೂರಿನರಿ ಇನ್ಫೆಕ್ಷನ್ಸ್ ಸಾಕಷ್ಟು ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ ಫಿಮೇಲ್ ಬಾಡಿನಲ್ಲಿ. ಅವಾಗ ಅವರಿಗೆ ಇನ್ಫೆಕ್ಷನ್ ಚಾನ್ಸಸ್ ಸ್ವಲ್ಪ ಹೆಚ್ಚಾಗಿರುತ್ತೆ. ಇದು ಕೂಡ ಒಂದು ರೀಸನ್. ಯೂರಿನರಿ ಇನ್ಫೆಕ್ಷನ್ಸ್ ಮೆನೋಪಾಸ್ ಆದ್ಮೇಲೆ, ಅಂದ್ರೆ ಮುಟ್ಟು ನಿಂತಾದ್ಮೇಲೆ ಕಾಮನ್ ಆಗಿ ನಾವು ನೋಡ್ತೇವೆ. ಹಾಗಾಗಿ ಕೆಲವರಿಗೆ ಗರ್ಭಕೋಶದ ಒಂದು ಹಿಸ್ಟೆಕ್ಟಮಿ ಆಗಿರುತ್ತೆ, ಗರ್ಭಕೋಶ ತೆಗೆದಿರ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಯೂರಿನ್ ಮಾಡೋ ಜಾಗದಲ್ಲಿ ಬಲ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಅವ್ರಿಗೆ ಯೂರಿನರಿ ಇನ್ಫೆಕ್ಷನ್ಸ್ ಜಾಸ್ತಿ ಪದೇ ಪದೇ ಆಗೋ ಚಾನ್ಸಸ್ ಇರುತ್ತೆ. ಯೂರಿನ್ ಮಾಡೋದ್ರಲ್ಲಿ ಅವ್ರಿಗೆ ಕಂಟ್ರೋಲ್ ಇರೋದಿಲ್ಲ. ಯೂರಿನ್ ಬಂತು ಅಂತಂದ್ರೆ ತಕ್ಷಣ ಹೋಗ್ಬಿಡ್ಬೇಕು, ಅಥವಾ ಯೂರಿನ್ ಪ್ರೆಷರ್ ಮಾಡಿದಾಗ ಕಂಪ್ಲೀಟ್ ಆಗಿ ಯೂರಿನ್ ಪಾಸ್ ಆಗೋದಿಲ್ಲ, ಸ್ವಲ್ಪ ಯೂರಿನರಿ ಬ್ಲಾಡರ್ಲೆ ಹಾಗೆ ಉಳಿತಾ ಇರುತ್ತೆ. ಇದೆಲ್ಲ ಯೂರಿನರಿ ಇನ್ಫೆಕ್ಷನ್ಸ್ ಲೇಡೀಸ್ ನಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತೇವೆ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಸಾಕಷ್ಟು ನೀರನ್ನ ಕುಡಿಬೇಕು. ಕನಿಷ್ಠ 2 ರಿಂದ 2.5 ಲೀಟರ್ ಅಷ್ಟು ನೀರು ಕುಡಿಬೇಕು. ಬೇಸಿಗೆಗಾಲ ಬಂತು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕುಡಿಯೋದ್ರಿಂದ. ಆಮೇಲೆ ಯೂರಿನ್ ಬಂತು ಅಂದ್ರೆ ಅದನ್ನ ದಯವಿಟ್ಟು ಪೋಸ್ಟ್ಪೋನ್ ಮಾಡಬೇಡಿ, ತಕ್ಷಣ ನಿಯರೆಸ್ಟ್ ವಾಶ್ರೂಮ್ ನಲ್ಲಿ ಹೋಗಿ ಯೂರಿನ್ ಪಾಸ್ ಮಾಡಿ. ಇದೆಲ್ಲ ಮಾಡೋದ್ರಿಂದ ತಮಗೆ ಯೂರಿನರಿ ಇನ್ಫೆಕ್ಷನ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ತಾವು ಚೆನ್ನಾಗಿ ಇಟ್ಕೊಳ್ಬೇಕು. ಎಸ್ಪೆಷಲಿ ಮೆನೋಪಾಸ್ ಟೈಮ್ನಲ್ಲಿ ಮತ್ತೆ ಮೆನೋಪಾಸ್ ನಂತರ ವಾಕಿಂಗ್ ಇರ್ಬೋದು, ಅಥವಾ ಸೂರ್ಯ ನಮಸ್ಕಾರ ಇರ್ಬೋದು, ಅಥವಾ ದೈಹಿಕ ಚಟುವಟಿಕೆ ಸಾಕಷ್ಟು ಮಾಡೋದ್ರಿಂದ ತಮ್ಮ ಬಾಡಿಯ ಒಂದು ಎಕ್ಸಸೈಸಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಯೂರಿನರಿ ಇನ್ಫೆಕ್ಷನ್ಸ್ ಮತ್ತು ಯೂರಿನರಿ ಕಂಟ್ರೋಲಿಂಗ್ ಕೆಪಾಸಿಟಿ ತಮಗೆ ಚೆನ್ನಾಗಿರುತ್ತೆ. ಆಮೇಲೆ ಬೊಜ್ಜನ್ನ ಸ್ವಲ್ಪ ಕರ್ಸ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಅಂದ್ರೆ ಹೆಚ್ಚು ಹೊಟ್ಟೆ ಇರೋದನ್ನ ಕರ್ಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆವಾಗ ಕೂಡ ಯೂರಿನರಿ ಕಂಟ್ರೋಲ್ ತಮಗೆ ಚೆನ್ನಾಗಿ ಬರುತ್ತೆ. ಇದಲ್ಲದೆ ಪ್ರೆಗ್ನೆನ್ಸಿ ರಿಲೇಟೆಡ್ ಕಿಡ್ನಿ ಡಿಸೀಸ್ ಅಂತ ಕೂಡ ನಾವು ಸಾಕಷ್ಟು ಕರಿತೇವೆ. ಅಂದ್ರೆ ಒಂದು ಮಹಿಳೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅವ್ರಿಗೆ ಆದಂತ ಸಾಕಷ್ಟು ಕಿಡ್ನಿ ಡಿಸೀಸಸ್ ನಾವು ನೋಡ್ತೇವೆ. ಉದಾಹರಣೆಗೆ ಯೂರಿನರಿ ಇನ್ಫೆಕ್ಷನ್ಸ್ ಇರ್ಬೋದು, ಹಾಗೆ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಇರ್ಬೋದು, ಹಾಗೆ ಡೆಲಿವರಿ ಟೈಮ್ ನಲ್ಲಿ ಆಗುವಂತಹ ಒಂದು BP ಯ ವ್ಯತ್ಯಾಸ, ಅಂದ್ರೆ ಹೈಪರ್ ಟೆನ್ಷನ್. ಅದಕ್ಕೆ ನಾವು ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಥವಾ ಪ್ರೀ ಎಕ್ಲಾಂಪ್ಸಿಯಾ, ಹಾಗೂ ಎಕ್ಸ್ಟ್ರೀಮ್ ಕೈಂಡ್ ಆಫ್ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂದ್ರೆ ಅದಕ್ಕೆ ನಾವು ಎಕ್ಲಾಂಪ್ಸಿಯಾ ಅಂತ ಕರಿತೇವೆ. ಇದರಿಂದ ಆಗುವಂತ ಒಂದು ಕಿಡ್ನಿ ಚೇಂಜಸ್ ಇರ್ಬೋದು. ಇದೆಲ್ಲ ನಾವು ಸಾಕಷ್ಟು ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಕೂಡ ನಾವು ನೋಡ್ತೇವೆ. ಸೊ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಇರುತ್ತೆ. ಅದಕ್ಕೆ ನೀವು BP ಬಂದಿದೆ ಅಂತ ಹೇಳಿ, ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಧೈರ್ಯ ಕಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇರುತ್ತೆ. ಮತ್ತೆ ಆ ಬ್ಲಡ್ ಪ್ರೆಷರ್ ಏನಿರುತ್ತೆ, ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ನಂತರ BP ತಾನಾಗೆ 4 ರಿಂದ 6 ವಾರದೊಳಗಡೆ ಅದು BP ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಪ್ರೆಗ್ನೆನ್ಸಿನಲ್ಲಿ ನೋಡುವಂತ ಒಂದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಲೇಡೀಸ್ ನಲ್ಲಿ ನೋಡೋದು ಅಂತಂದ್ರೆ ನಾವು ಆಟೋ ಇಮ್ಯೂನ್ ಡಿಸೀಸಸ್. ಆಟೋ ಇಮ್ಯೂನ್ ಡಿಸೀಸಸ್ ಅಂದ್ರೆ ನಮ್ಮ ದೇಹದ ಒಂದು ಕೆಲವು ಸೆಲ್ಸ್ ಮೇಲೆ ಆಂಟಿಬಾಡಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಆಂಟಿಬಾಡಿ ಸಾಮಾನ್ಯ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಗೇನ್ಸ್ಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆದ್ರೆ ಕಾರಣಾಂತರಗಳಿಂದ
ಆಟೋ ಆಂಟಿಬಾಡೀಸ್ ಅಂದ್ರೆ ನಮ್ಮ ದೇಹದ ಒಂದು ಆರ್ಗನ್ಸ್ ಮೇಲೆ ನಮ್ಮ ಬಾಡಿ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಇದಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಈ ಆಟೋ ಇಮ್ಯೂನ್ ಡಿಸೀಸ್ಗಳು ಲೇಡೀಸ್ ನಲ್ಲಿ ನಾವು ತುಂಬಾ ಕಾಮನ್ ಆಗಿ ನೋಡ್ತೇವೆ. ಎಸ್ಪೆಷಲಿ ಒಂದು 15-30 ವರ್ಷ ಈ ಒಂದು ಏಜ್ ಗ್ರೂಪ್ ನಲ್ಲಿ ಈ ಆಟೋ ಇಮ್ಯೂನ್ ಡಿಸೀಸಸ್ ನಾವು ಸಾಕಷ್ಟು ಕಾಮನ್ ಆಗಿ ನೋಡ್ತೇವೆ. ಅದರಲ್ಲಿ ಲೂಪಸ್ ಅನ್ನೋವಂಥದ್ದು ಅಥವಾ ಲೂಪಸ್ ನೆಫ್ರೈಟಿಸ್ ಅನ್ನೋದು ಸಾಕಷ್ಟು ಕಾಮನ್ ಆಗಿ ನಾವು ಕಾಣಿಸ್ಕೊಳ್ತಾ ಇರ್ತದೆ. ಸೊ ಇದು ಲೇಡೀಸ್ ನಲ್ಲಿ ಬರುವಂತಹ ಒಂದು ಕಿಡ್ನಿ ಕಾಯಿಲೆಯ ಒಂದು ವಿವರಣೆ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೊದಲಾಗಿ ಟಿಪ್ ಕೊಡೋದೇನು ಅಂತಂದ್ರೆ, ತಮಗೆಲ್ಲ ಹೆಣ್ಮಕ್ಳು ಸಾಕಷ್ಟು ನೀರು ಕುಡಿಯೋದ್ರಿಂದ ಹಾಗೆ ಯೂರಿನ್ ಬಂದಾಗ ತಕ್ಷಣ ನಿಯರೆಸ್ಟ್ ಪ್ಲೇಸ್ ನಲ್ಲಿ ಯೂರಿನ್ ಪಾಸ್ ಮಾಡೋದ್ರಿಂದ ತಮಗೆ ಆಗುವಂತ ಪದೇ ಪದೇ ಆಗುವಂತ ಒಂದು ಯೂರಿನರಿ ಇನ್ಫೆಕ್ಷನ್ ಇಂದ ನೀವು ನಿಮ್ಮನ್ನ ಕಾಪಾಡ್ಕೊಳ್ತೀವಿ. ಸೊ ಈ ರೀತಿಯ ಕಿಡ್ನಿ ರಿಲೇಟೆಡ್ ಸಾಕಷ್ಟು ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಮಸ್ಕಾರ.